ನೋಡು 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 ನಾಗರ ಪಂಚಮಿಯ ದಿನ ನಿನ್ನ ಅರ್ಜುನ್ ನಿನಗೆ ಸಿಗುತ್ತಾನೆ. ನಿಮ್ಮ ಅಭಯಕ್ಕೆ, ನಿಮ್ಮ ಆಶೀರ್ವಾದಕ್ಕೆ ನಾನು ಚಿರಋಣಿ ನಾಗರಾಜ. ಅಪ್ಪಣೆ ಕೊಡಿ ನಾಗರಾಜ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೇಳ್ದೆ ಇಡೀ ದಿನ ಎಲ್ಲಿಗೆ ಹೋಗಿದ್ರೆ? ನಮ್ಮ ಮಾವಂದ್ರು ನಿಮ್ಮ ಮೇಲೆ ಕೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ಅಮ್ಮನಿಗಾಗ್ಲಿ ಅಕ್ಕನಿಗಾಗ್ಲಿ ಹೇಳೋದಕ್ಕೆ ಹೋಗಬೇಡಿ. ಅರ್ಜುನ್ ಮನೆಗೆ ಅಮೃತ ಸಿಕ್ಕಿಲ್ಲ? ಇಲ್ಲ ಕಣೆ, ಅವಳು ಅಲ್ಲಿಗೂ ಹೋಗಿಲ್ವಂತೆ. ಈ ಮಾತನ್ನು ಯಾರು ಹೇಳಿದ್ರು? ಅವ್ರ ಮನೆ ವಾಚ್ಮನ್ ಹೇಳ್ದ. ಅಲ್ಲ, ನಮ್ಮ ಮನೇಲೂ ಇಲ್ಲ, ಅವ್ರ ಮನೆಗೂ ಹೋಗಿಲ್ಲ. ಹಾಗಾದ್ರೆ ಅಮೃತ ಎಲ್ಲಿಗೆ ಹೋಗಿದ್ದಾಳೆ? ಅದೇ ಕಣೆ, ನನಗೂ ಅರ್ಥ ಆಗ್ತಾ ಇಲ್ಲ ರೀ. ಅಮೃತ ಕಾಣದೇ ಇರೋದು ನನ್ನ ತಂಗಿನೋ ನಮ್ಮ ಮನೆ ಮಗಳು ಕಾಣದೇ ಇರೋಷ್ಟು ತುಂಬ ನೋವಾಗ್ತಿದೆ ಕಣ್ರಿ. ರೀ, ಅಮೃತ ಬಂದ್ಲು. ಅತ್ತೆ, ಅಮೃತ, ನಿನಗೂ ನಮಗೂ ರಕ್ತ ಸಂಬಂಧ ಇಲ್ಲದೆ ಇದ್ರೂ ಒಂದು ರೀತಿ ಭಾವನಾತ್ಮಕ ಸಂಬಂಧ ಇದೆ. ಅಂಥದ್ರಲ್ಲಿ ನೀನು ಈಗ ಹೇಳ್ದೆ ಕೇಳದೆ ಹೋದರೆ ನಮಗೆ ಹೇಗೆ ಸಹಿಸ್ಕೊಳಕ್ಕಾಗತ್ತೆ ಹೇಳು? ಅಷ್ಟಕ್ಕೂ ನೀನು ಎಲ್ಲಿಗೆ ಹೋಗಿದ್ದೆ ಹೇಳು? ತಳಮಳಕ್ಕೆ ಕಳವಳಕ್ಕೆ ರಕ್ತ ಸಂಬಂಧ ಬೇಕಿಲ್ಲ. ಭಾವ ಬಂಧನಗಳ ಸಂಬಂಧ ಸಾಕಲ್ಲ. ಹರನಿಗೂ ನರನಿಗೂ ರಕ್ತ ಸಂಬಂಧ ಇಲ್ಲ. ಬಕುತಿಯ ಸಂಬಂಧ, ಬಕುತಿಯ ಸಂಬಂಧ. ಇದುವೇ ಆದಿ ಮಧ್ಯ ಅಂತ್ಯ. ಅರಿಯದವನು ಪಾಮರ. ಅಮೃತ, ಎಲ್ಲಿಗೆ ಹೋಗಿದ್ದೆ ನೀನು? ಅದು ಅಮ್ಮ, ಮನಸ್ಸು ಯಾಕೋ ಚಡಪಡಿಸ್ತಾ ಇತ್ತು, ಅದಕ್ಕೆ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವರೆಂಬುವನು ದೂರದಲ್ಲಿ ಎಲ್ಲೋ ಇಲ್ಲ, ಮನದೊಳಗೆ, ಮನೆಯೊಳಗೆ, ಮಮತೆಯೊಳಗೆ ಇಹನು. ನೋಡರು ನಲಿಯರು ಮಂಕಾದ ಮನುಜರು. ಮನಸ್ಸಿನಲ್ಲಿರುವ ಮಹಾದೇವನ್ನ ಮಾಧವನ್ನ ಹುಡುಕದೆ ಎಲ್ಲೋ ಹುಡುಕಿದ್ರೆ ಹೇಗೆ? ನೋಡು, ಹೀಗೆ ಎಲ್ಲೆಲ್ಲೋ ಹೋಗೋದು, ಯಾವಾಗಲೂ ಬರೋದು ಮಾಡಬೇಡ. ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು. ನೀನು ವೈಷ್ಣವಿಗೆ ಸಹಾಯ ಮಾಡಿ. ಸರಿ ಅಮ್ಮ, ಹಾಗೆ ಮಾಡ್ತೀನಿ. ನಾಗರ ಪಂಚಮಿಯ ದಿನ ನಿನ್ನ ಅರ್ಜುನ್ ನಿನಗೆ ಸಿಗುತ್ತಾನೆ. ಅತ್ತಿಮ್ಮ, ಏನು ಅಪರೂಪಕ್ಕೆ ಇಷ್ಟೊಂದು ಸಂತೋಷವಾಗಿದ್ದೀರಾ? ಇದೇನು ಹೂವೆಲ್ಲ ತಂದ್ಬಿಟ್ಟಿದ್ದೀರಾ? ಹಬ್ಬ ಹರಿದಿನ ಬರೋದು ಸಂತೋಷವಾಗಿರೋಕ್ಕೆ, ಸಂತೋಷವಾಗಿ ಆಚರಣೆ ಮಾಡೋಕ್ಕೆ. ಓ, ನನಗೆ ನನ್ನ ಮಗ ಮದ್ವೆಗೆ ಒಪ್ಕೊಂಡಿರೋ ಖುಷಿಲಿ ನಾಗರ ಪಂಚಮಿ ಅನ್ನೋದು ಮರ್ತೋಗಿದೆ ನೋಡಿ. ಓ, ನಾಗರ ಪಂಚಮಿನ? ಅಮ್ಮ, ಹೋದ ವರ್ಷ ನಾಗರ ಪಂಚಮಿಗೆ ಅಮೃತ ಅವ್ರು ನನ್ನ ಜೊತೆಗಿದ್ರು. ಈ ವರ್ಷ ಅವರಿಲ್ಲದೆ ಹಬ್ಬನ ಆಚರಿಸ್ಬೇಕು ಅಂತ ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಈಗಲೇ ಹೋಗಿ ಆ ನಾಗಿಣಿನ ಜೀವಂತವಾಗಿ ಸುಟ್ಟಾಕ್ಬಿಡ್ಬೇಕು ಅನ್ನಿಸ್ತಾ ಇದೆ. ಏನು
ಎಲ್ಲರೂ ತುಂಬ ಸಂಭ್ರಮದಲ್ಲಿ ಮಾತಾಡ್ತಿರೋ ಹಾಗಿದೆ. ನಾಗರ ಪಂಚಮಿ ಅಲ್ವೇನ್ರಿ, ಅದಕ್ಕೆ ಮನೆಯವರೆಲ್ಲ ಸೇರಿ ನಾಗಬನಕ್ಕೆ ಹೋಗಿ ಹಬ್ಬ ಆಚರಿಸ್ಕೊಂಡು ಬರೋಣ ಅಂತ ಮಾತಾಡ್ಕೋತಾ ಇದ್ವಿ. ಏನು ಹೇಳ್ತಾ ಇದೆಯಾ ನೀನು? ನಾಗರ ಪಂಚಮಿ ಅನ್ನೋದು ನಮ್ಗೆ ಎಷ್ಟು ದೊಡ್ಡ ಹಬ್ಬ, ಎಷ್ಟು ಸಂತೋಷವಾಗಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅಂಥದ್ರಲ್ಲಿ ಅರ್ಜುನ್ ನಾಗಬನಕ್ಕೆ ಬರೋದು ಬೇಡ ಅಂತ ಹೇಳ್ತಿದ್ಯಲ್ಲ, ಹೇಗೋ? ನೀನು ಬುದ್ಧಿ ಇದು ಮಾತಾಡ್ತಿದ್ಯೋ ಬುದ್ಧಿ ಇಲ್ಲದೆ ಮಾತಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ಹೇಳಿ ಕೇಳಿ ಅರ್ಜುನ್ ನಾಗಯೋಧ, ಅವನಲ್ಲಿ ನಾಗ ಅಂಶ ಸುಪ್ತವಾಗಿದೆ. ಅದು ಯಾವಾಗ ಹೇಗೆ ಹೊರಗೆ ಬರುತ್ತೋ ಅದನ್ನು ಹೇಳೋದಕ್ಕಾಗೋದಿಲ್ಲ. ನೋಡಮ್ಮ, ಅರ್ಜುನ್ ಒಳಗಿರೋ ನಾಗ ಯೋಧನಿಗೆ ನನ್ನನ್ನು ರುದ್ರನ್ನ ಕಂಡ್ರೆ ಕೊಚ್ಚಾಕುವಷ್ಟು ಕೋಪ ಇದೆ. ನಾಗರ ಪಂಚಮಿ ದಿವಸ ನಾಗಗಳಿಗೆ ಮಾಮೂಲಿ ಶಕ್ತಿಗಿಂತ 100 ಪಟ್ಟು ಶಕ್ತಿ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಅರ್ಜುನ್ ಒಳಗಿರೋ ನಾಗಯೋಧ ಜಾಗೃತ ಆದ ಅಂದರೆ ನಮ್ಮಿಬ್ಬರನ್ನು ಹುರಿದು ಮುಕ್ಕಿಬಿಡ್ತಾರೆ ಅಷ್ಟೇ. ಹೌದಲ್ವಾ? ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ನೀನೇನು ತಾನೇ ಯೋಚನೆ ಮಾಡ್ತೀಯಾ? ನಮಗೆ ಪಿಂಡ ಬಿಡೋದಕ್ಕೆ ನೀನು ಯಾವಾಗಲೂ ರೆಡಿ ಇರ್ತೀಯ. ಆ ನಾಗನ ಮೇಲಿರೋ ಪ್ರೀತಿಲಿ ನಮ್ಮ ಮೇಲೆ ಕಾಲು ಭಾಗ ಇಲ್ಲ ನಿನಗೆ. ಏಯ್, ನನ್ನ ಆಡಲಿಲ್ಲ ಅನ್ಲಿಲ್ಲ ಅಂದರೆ ನಿನಗೆ ಸಮಾಧಾನ ಆಗೋದಿಲ್ಲ ಅಲ್ವಾ? ಇರೋದಿದ್ದಾಗ ಹೇಳಿದ್ರೆ ಕೆಂಡದಂಥ ಕೋಪ ಅಂತೆ. ನೋಡಿ, ಏನು ಮಾಡ್ತಿರೋ ಗೊತ್ತಿಲ್ಲ. ಅರ್ಜುನ್ ನಾಗಬನಕ್ಕೆ ಬಂದರೆ ಅಪಾಯ ಅನ್ನೋದು ಕಟ್ಟಿಟ್ಟು ಬುತ್ತಿ. ಅಮೃತ, ಪೂಜೆನ ಶುರು ಮಾಡೋಣವಾ? ನಾನಾ? ಯಾಕೆ ಹಾಕಿ ಹೇಳ್ತಾ ಇದೆಯಾ? ಅರ್ಥವಿಲ್ಲದ ಅನರ್ಥವಾದ ಮಾತು ಬಾಯಿಂದ ಹೊರಗೆ ಬಾರದು. ಮನದ ಮರೆಯಲ್ಲಿರುವ ಮಾತು ಹೊರಗೆ ಬಾರದೇ ಇರೋದು. ಮೋಡದ ಮರೆಯಲ್ಲಿರುವ ಸೂರ್ಯ ಬೆಳಕಿನ ಕಿರಣ ಮೂಡದೇ ಇರೋದು. ಅಮ್ಮ, ನೀವೇನು ಮಾತಾಡ್ತೀರಿ ಅದು ನಿಮಗೆ ಅರ್ಥ ಆಗಬೇಕು. ನಮಗಂತೂ ಒಂದೂ ಅರ್ಥ ಆಗೋದಿಲ್ಲ. ಅಮೃತ, ನೀನು ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳಮ್ಮ. ನಾನು ವೈಷ್ಣವಿ ಶಿವಾಲಯಕ್ಕೆ ಹೋಗ್ತೀನಿ. ಒಂದು ಹಾಲು ಹೇಳಿ. ಸರಿ ಬಾ ವೈಷ್ಣವ್. ಅಮೃತ, ನಿನ್ನನ್ನು ನೋಡ್ತಾ ಇದ್ರೆ ನೀನೊಬ್ಬ ಸಾಮಾನ್ಯ ಹೆಣ್ಣು ಅಂತ ಅನ್ಸೋದೇ ಇಲ್ಲ. ನಿನ್ನಲ್ಲಿ ಯಾವುದೋ ದಿವ್ಯವಾದ ಶಕ್ತಿ ಅಡಗಿದೆ ಅಂತ ಅನ್ನಿಸ್ತಾ ಇದೆ. ಅದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೂ ನನ್ನ ಮನಸ್ಸಿನಲ್ಲಿ ಸುಮಾರು ವರ್ಷಗಳಿಂದ ಇರೋ ಆಸೆನ ನಿನ್ನ ಮುಂದೆ ಹೇಳ್ಕೋಬೇಕು ಅನ್ನಿಸ್ತಿದೆ. ನೀನು ಅಪ್ಪಣೆ ಕೊಟ್ಟರೆ ಹೇಳ್ತೀನಮ್ಮ. ಅಯ್ಯೋ, ಎಂತ ಮಾತಾಡ್ತಾ ಇದ್ದೀರಮ್ಮ ನೀವು? ನನ್ನ ಕಡೆಯಿಂದ ನಿಮ್ಗೆ ಅಪ್ಪಣೆ ಬೇಕಾ? ಅನಾಥವಾಗಿದ್ದ ನನಗೆ ಆಶ್ರಯ ಕೊಟ್ಟಿದ್ದು ನೀವು, ಅದೇನು ಅಂತ ಹೇಳಿ. ಮನದ ಮಡುವಿನಲ್ಲಿರುವ ಮಂಡೂಕದ ವಟವಟ, ತೀರದ ಆಸೆಯ ತಟವಟ. ಕರಗಿದರೇನು, ಕಮರಿದರೇನು, ಕನಲಿದರೇನು, ಕನವರಿಸಿದರೇನು, ಕರುಣಾಳು ಕನಿಕರಿಸಲು. ಅಮೃತ, ಸುಮಾರು ವರ್ಷಗಳಿಂದ ನನಗೆ ಈ ಕಲ್ಲಿನ ನಾಗರಕ್ಕೆ ಹಾಲೆರೆಯೋದಕ್ಕಿಂತ ಜೀವಂತ ನಾಗಕ್ಕೆ ಹಾಲೆರಿಬೇಕು ಅನ್ನೋ ಆಸೆ ಇದೆ. ಆ ಆಸೆ ನನ್ನ ಮನಸ್ಸಿನಲ್ಲಿ ಹೇಗೆ ಮೂಡ್ತು, ಯಾಕೆ ಮೂಡ್ತು ಅನ್ನೋದು ನನಗೆ ಗೊತ್ತಿಲ್ಲ. ಈ ಒಂದು ಆಸೆ ನೆರವೇರಿಸಿದ್ರೆ ನನ್ನ ಜನ್ಮ, ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ನನಗನ್ಸುತ್ತೆ. ಸಾಯಕ್ಕೆ ಮುಂಚೆ ಈ ಆಸೆ ನೆರವೇರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಅಮ್ಮ, ಈ ಪ್ರಪಂಚದಲ್ಲಿ ಮಾತುಗಳು ಸುಳ್ಳಾಗಿದೆ, ಆದರೆ ನಂಬಿಕೆಗಳು ಸುಳ್ಳಾಗಿಲ್ಲ. ನಿಮ್ಮ ಆಸೆ ಈಡೇರುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿನ್ನ ಬಾಯಿ ಹರಕೆಯಿಂದ ಇದು ನೆರವೇರಿಬಿಟ್ರೆ ಪ್ರಪಂಚದಲ್ಲಿ ನನ್ನಂಥ ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ. ಅಮ್ಮ, ಇವತ್ತು ನಾಗರ ಪಂಚಮಿ. ನೀವು ಅಂದ್ಕೊಂಡ ಹಾಗೆ ನೀವಿಡೋ ಹಾಲನ್ನು ಜೀವಂತ ನಾಗ ಬಂದು ಸ್ವೀಕರಿಸಬಹುದು. ಕಣ್ಣು ಮುಚ್ಚಿ ಬೇಡ್ಕೊಳ್ಳಿ ಅಮ್ಮ, ನಿಮ್ಮ ಆಸೆ ಎಲ್ಲ ಈಡೇರುತ್ತೆ.
ನನ್ನ ಕುಲ ಬಾಂಧವರೇ, ಸುತ್ತಮುತ್ತ ಇರುವ ನಾಗಗಳೇ, ಇವರು ನನಗೆ ಆಶ್ರಯ ರಕ್ಷಣೆ ನೀಡಿದ್ದಾರೆ. ಇವರ ಉಪಕಾರನ ನಾನು 10 ಜನ್ಮಕ್ಕೂ ತೀರ್ಸೋದಕ್ಕಾಗೋದಿಲ್ಲ. ಅವರ ಒಂದು ಪುಟ್ಟ ಆಸೆ ನಿಮ್ಮೆಲ್ಲರಿಂದ ಈಡೇರಲಿ. ವ್ಯಾಪ್ತಿ ಪ್ರಾಪ್ತಿಯ ನಡುವೆ ಅಡಗಿದೆ ಜೀವನ. ಯೋಗ ಯೋಗ್ಯತೆ ನಡುವೆ ಅಡಗಿದೆ ಪಾವನ. ಬರೆಯದ್ದನ್ನ ಬಯಸಿದರೆ ಭಗವಂತನೂ ಮೆಚ್ಚಲಾರ, ಭವಬಂಧನಗಳನ್ನು ಬಿಚ್ಚಲಾರ. ಚಿತ್ತ ಚಾಂಚಲ್ಯವನ್ನು ಅಟ್ಟಿ ಮನಸ್ಸನ್ನು ಮಾಡಿ ಗಟ್ಟಿ ಪರಮಾತ್ಮನ ಪಾದವ ಮುಟ್ಟಿ ಬೇಡಿದರೆ ಕರಗದೇ ಇರನ. ಅಮ್ಮ, ನಿಮ್ಮ ಅನ್ನದ ಋಣ, ನಿಮ್ಮ ಆಶ್ರಯದ ಋಣ ನನ್ನ ಮೇಲಿದೆ. ನಿಮ್ಮ ಋಣದಿಂದ ಮುಕ್ತಳಾಗಬೇಕು ಅನ್ನೋ ಸ್ವಾರ್ಥದಿಂದ ನನ್ನ ಕುಲ ಬಾಂಧವರನ್ನ ಕರೆಸಿಲ್ಲ. ನಿಮ್ಮ ಕೊನೆ ಆಸೆ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಸದಾ ವಸಂತಂ ಹೃದಯಾರವಿಂದೇ. ಅಮೃತ, ನೀನು ಅದ್ಯಾವುಗಳಿಗೆ ನಮ್ಮನೆ ಕಾಲಿಟ್ಯೋ ನನ್ನ ಸೊಸೆ ಮಡಿಲ್ ತುಂಬಿತು. ಸುಮಾರು ವರ್ಷಗಳಿಂದ ನನ್ನಲ್ಲಿದ್ದ ಆಸೆ ನಿನ್ನಿಂದ ಈಡೇರ್ತು. ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ಅಮ್ಮ, ನೀವು ಹಿರಿಯರು, ನೀವು ನನಗೆ ಕೈ ಮುಗಿಬಾರ್ದು. ಅದು ನನಗೆ ಶ್ರೇಯಸ್ಸಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ. ಹಾಗೆ ಹೇಳೋದು ನಿನ್ನ ದೊಡ್ಡತನ. ಅಮೃತ, ನಾನೀಗ ನಾಗಮಂತ್ರನ ಪಠಿಸಬೇಕು. ಪಠಿಸಿ ಅಮ್ಮ. ಓಂ ನಾಗರಾಜಾಯ ನಮಃ. ಹೇಮ, ಪೂಜೆಗೆ ಬೇಕಾಗಿರೋ ವಸ್ತುಗಳೆಲ್ಲ ತಗೊಂಡಿದ್ಯಾ? ಯಾವುದು ಮರ್ತಿಲ್ಲ ತಾನೆ? ಎಲ್ಲ ತಗೊಂಡಿದ್ದೀನಿ ಅತ್ತೆಮ್ಮ. ಚಿತ್ರ ಎಲ್ಲ ಕಾರಲ್ಲಿ ಇಟ್ಟಿಯಮ್ಮ? ರುದ್ರ, ನನಗೆ ಡಮ ಡಮ ಅಂತ ಹೊಡ್ಕೋತಾ ಇದೆ ಕಣೋ. ಏನು ಮಾಡೋದು? ನಿನಗೆ ಹೇಗಾಗ್ತಿದ್ದು ಹಾಗೆ ನನಗೂ ಆಗ್ತಿದೆ. ನೀನು ನನ್ನ ಹತ್ರ ಹೇಳ್ಕೊತಿದ್ದೆ, ನಾನು ನಿನ್ನ ಹತ್ರ ಹೇಳ್ಕೊತಲ್ಲ, ಅಷ್ಟೇ ವ್ಯತ್ಯಾಸ. ಯಾಕೋ ಅಮ್ಮ ನೀನು ಇಬ್ರು ಚಡ್ಪಡಿಸ್ತಾ ಇದ್ದೀರಾ? ಅಯ್ಯೋ ನಿನ್ನ, ಎಲ್ಲ ಗೊತ್ತಿದ್ರು ಯಾಕೆ ಅಂತ ಕೇಳ್ತಾ ಇದೆಯಲ್ಲ. ಅರ್ಜುನ್ ಕೆಳಗಡೆ ಬಂದು ನಾಗಬನಕ್ಕೆ ನಾನು ಬರ್ತೀನಿ ಅಂತ ಹಠ ಮಾಡಿದ್ರೆ ಏನು ಮಾಡೋದು? ಅದಕ್ಕೆ ಈ ಥರ ಟೆನ್ಷನ್ ಆಗ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತಾ? ಮತ್ತೆ ಈಗೇನು ಮಾಡು ಅಂತೀಯಾ? ಅಯ್ಯೋ, ಇದ್ರ ಬಗ್ಗೆ ನಾನು ಮರ್ತೇ ಹೋಗಿದ್ದೆ. ಏನು ಅದು? ಈ ಚೂರ್ಣನ ನೀರಲ್ಲೋ ಹಾಲಲ್ಲೋ ಹಾಕಿ ಕುಡಿಸಿ.
ಇದನ್ನೆಲ್ಲ ಮಾಡಬೇಕೇನೋ? ಅರ್ಜುನ ತಡೆಯೋದಕ್ಕೆ ಇದನ್ನ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಹೇ ಮುದುಕಿ, ಏಯ್ ಹೇಳಿದ್ದನ್ನ ಮಾಡಿ ಹೋಗು. ಅಮ್ಮ ಹೊರಡೋಣ ನಾಗಬನಕ್ಕೆ, ನಾನು ರೆಡಿ. ಅಜ್ಜು, ನೀನು ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿಲ್ವಂತೆ? ತಗೋ, ನಿನಗೋಸ್ಕರ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಬಂದಿದ್ದೀನಿ. ಅಜ್ಜಿ, ಇದೇನು ಕಾಫಿ ಕುಡಿಯೋ ಟೈಮಾ? ನನ್ನ ಕಾಫಿ ಬೇಡ. ಅರ್ಜುನ್, ನೀನು ಕಾಫಿ ಪ್ರಿಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು ನನ್ನ ಕೈ ಕಾಫಿ ಹೇಗಿದೆ ಅಂತ. ಬೇಡ ಅನ್ಬೇಡ ಕಣೋ, ತಗೊಳ್ಳೋ. ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಯ್ಯೋ, ಇಷ್ಟಕ್ಕೆ ಯಾಕೆ ಇಷ್ಟೊಂದು ಬೇಜಾರಾಗ್ತಾ ಇದೆಯಾ? ಸರಿ ಕೊಡು. ಅಜ್ಜು, ನನ್ನ ಕ್ಷಮಿಸು ಕಂದ. ನನಗೆ ಈ ದಾರಿ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಹಾಂ ಸರಿ, ಹೊರಡೋಣ. ಅರ್ಜುನ್ ಅವ್ರಿಗೇನಾಗಿದೆ? ಏನಿಲ್ಲಮ್ಮ. ಏನು ಇಲ್ಲದೆ ಅವ್ರು ಯಾಕೆ ಹಾಕಿ ಪ್ರಜ್ಞೆ ತಪ್ಪಿದ್ದಾರೆ? ಅವನು ಪ್ರಜ್ಞೆ ತಪ್ಪಿಲ್ಲ, ಮಲಗಿದ್ದಾನೆ. ನಾಗರ ಪಂಚಮಿಗೆ ಮನೆಯವರೆಲ್ಲ ಹೋಗಿ ಪೂಜೆ ಮಾಡೋದು ವಾಡಿಕೆ. ಮನೆ ಮಗನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಏನೋ ರಹಸ್ಯ ಇದೆ. ಹರಿಯೋ ನೀರ್ನ ಉರುಳ ಕಾಲನ ಯಾರಿಂದನೂ ತಡೆಯೋಕ್ಕೂ ಆಗಲ್ಲ, ಹಿಡಿಯೋಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಅದಿಷ್ಟು ನಿಜ ಅಲ್ವಾ ಹೇಮಾ? ಯಾಕತ್ತೆಮ್ಮ ಇದಕ್ಕಿದ್ದ ಹಾಗೆ ಹೀಗೆ ಹೇಳ್ತಾ ಇದ್ದೀರಾ? ನಾಗರ ಪಂಚಮಿನ ಮೊನ್ನೆ ತಾನೇ ಆಚರಣೆ ಮಾಡಿದ್ವಿ ಅನಿಸ್ತಾ ಇದೆ. ನೋಡಿದ್ಯಾ, ಆಗಲೂ 1 ವರ್ಷ ಆಗೋಯ್ತು. ಆ ವಿಷಯಕ್ಕೆ ಹೇಳಿದ್ರ ನೀವು? ಹೇಮಾ, ಯಾವ ಕೆಲಸ ಮಾಡೋದಕ್ಕೆ ಬಂದಿದ್ವೋ ಆ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಇಲ್ಲದೆ ಇರೋ ಕಂತೆ ಪುರಾಣನೆಲ್ಲ ಕೆದಕೋ ಅವಶ್ಯಕತೆ ಇಲ್ಲ. ವಿಷ್ಣು, ಈಗೇನಾಯ್ತು ಅಂತ ಒಳ್ಳೆ ದೂರ್ವಾಸನೆ ಥರ ಆಡ್ತಾ ಇದೆಯಾ ನೀನು? ನಿನಗೂ ನಿನ್ನ ಸೊಸೆಗೂ ಯಾವಾಗ ಏನು ಮಾತಾಡಬೇಕು, ಯಾವ ಕೆಲಸ ಮಾಡಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ. ಅಲ್ಲರಿ, ಮಾಡೋದು ಒಂದು ಹಬ್ಬ ವರ್ಷಕ್ಕೆ, ಅದನ್ನು ಖುಷಿಯಾಗಿ ಚೆನ್ನಾಗಿ ಆಚರಿಸೋದು ಬಿಟ್ಟು ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ ನೀವು? ಹೇಮಾ, ಕಳೆದ ವರ್ಷ ಅಮೃತ ನಾಗಿಣಿ ಅಂತಾಗಲಿ ಅರ್ಜುನ್ ನಾಗ ಅಂತಾಗಲಿ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮ ಜೊತೆಲಿದ್ದು. ಆದರೆ ಈ ವರ್ಷ ಅವಳು ನಾಗಿಣಿ, ಇವನು ನಾಗ ಅಂತ ಗೊತ್ತಾಗಿದೆ, ಹಾಗಾಗಿ ನಮ್ಮ ಜೊತೆ ಇಲ್ಲ. ನೀನೀಗ ಎಚ್ಚರಿಕೆ ಕೊಟ್ಟಾಯ್ತು ತಾನೆ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಹೇಮಾ, ನೀನು ಪೂಜೆ ಮಾಡ್ಕೊ. ಚಿತ್ರ, ನೀರು ಕೊಡು.